ನಮಸ್ಕಾರ ಗುರುಗಳೇ. ಹರಿಯೇ ನಮ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಮ್ನಾಜಕೇತಂ ಸದಜಮಸದಜೇಜಂ ಶ್ರೇಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿರಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವನಜೇ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः संन्यायरत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಈಗ 185ನೇ ಸುಧಾಮೂಲ. ಇಲ್ಲಿವರೆಗೆ ಭಗವಂತನ ಪ್ರಸಾದಕ್ಕೆ ಅಷ್ಟು ಸ್ಥಾನವನ್ನ ಕೊಡದೇ ಇರುವಂತ ಎಲ್ಲಾ ಮತಗಳ ಖಂಡನೆಯನ್ನ ಮಾಡಿದ್ರು. ಈಗ ದೇವರ ಪ್ರಸಾದವನ್ನ ಒಪ್ಪಿದ್ರು ಅನ್ಯಾಯ ಮಾಡಿದ್ದಾರೆ ಬೇರೆ ಮತದವರು, ಸರಿ ಇಲ್ಲ ಅಂತ. ಅನುಪಪನ್ನ ಭಾಷಿಗಳು ಸರಿಯಾಗಿ ಮಾತಾಡಿಲ್ಲ, ದೋಷ ಇದೆ. ಯಾಕೆ? ಅವ್ರು ಒಪ್ಪಿರೋ ವಿಷಯನೇ ಅಪ್ರಾಮಾಣಿಕ. ಒಂದು ಏನ್ ವಿಷಯ? ಈಗ ತಾನೇ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ, ನನ್ನ ದಿವಸ. ಈ ಭಾಗವತಲ್ಲೂ ಕೂಡ ಆ ವಿಷಯಗಳು ಬಂದಿರುತ್ತೆ. ಕರ್ಮಗಳನ್ನ ಕಳ್ಕೊಳ್ಳೋದು ಭೋಗದಿಂದ ಅಲ್ಲ, ದೇವರ ಅನುಗ್ರಹದಿಂದ. ಯಾವ ಕರ್ಮ? ಪ್ರಾರಬ್ಧ ಕರ್ಮ ಬಿಟ್ಟು. ಪ್ರಾರಬ್ಧ ಕರ್ಮ ಸ್ವಲ್ಪ ಕಡಿಮೆ ಆಗ್ಬೋದು, ಆದ್ರೆ ಬೇರೆ ಕರ್ಮಗಳು ಅನುಭವಿಸಿ ಹೋಗ್ಬೇಕು ಅಂತ. ಹಾಗೇನಿಲ್ಲ, ಯಾರು ಹೇಳಿದ ಹಾಗೆ? ಯಾಕೆಂದ್ರೆ ಅನುಭವಿಸೇ ಹೋಗಬೇಕು ಅಂತ ಆದ್ರೆ ಆಗ ಯಾವತ್ತೂ ಕರ್ಮಗಳನ್ನ ನಾವು ಕಳ್ಕೊಳ್ಳೇಬಾರ್ದಿತ್ತು. ಯಾಕೆ? ಒಂದು ಕರ್ಮ ಮಾಡೋ ಅಷ್ಟೊತ್ತಿಗೆ 10 ಕರ್ಮ ಮಾಡಿರ್ತಾರೆ. ಇದು ನಮ್ಗೆ ಗೊತ್ತಿರೋ ವಿಷಯ. ಇದರಲ್ಲಿ ಬಿಡಿಸ್ತಾ ಹೋಗ್ತಾರೆ. ಅಸ್ಯ ಅರ್ಥಸ್ಯ ಅಪ್ರಾಮಾಣಿಕತ್ವ. ಅದವ್ರು ಒಪ್ಪಿದ ವಿಷಯನೇ ಅಪ್ರಾಮಾಣಿಕ, ಪ್ರಮಾಣ ಇಲ್ಲ, ಅಲ್ಲಿ ಪ್ರಮಾಣ ವಿರೋಧ ಇದೆ, ಸರಿ ಇಲ್ಲ. ಯಾಕೆ? ಕುತಶ್ಚೈತತ್ ಪ್ರಸನ್ನೇ ಜಗದೀಶ್ವರೇ ಅಂತ ಆಚಾರ್ಯರ ಉತ್ತರ. ಅಂದ್ರೆ ಪ್ರಮಾಣ ಏನಿದೆ? ಜ್ಞಾನಿ ಮಾಡಿದ್ದಂತಹ ಪ್ರತಿಯೊಂದು ಕರ್ಮಗಳು ಅದು ಫಲ ಅನುಭವಿಸಿನೇ ಅವನು ಆ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಈ ವಿಷಯದಲ್ಲಿ ಏನ್ ಪ್ರಮಾಣ ಇದೆ? ಪ್ರಮಾಣ ಕೊಡಿ ಮೊದಲು. ಕುತಶ್ಚ, ಯಾರು ಹೇಳಿದ್ ನಿಮ್ಗೆ? ಏನ್ ಪ್ರಮಾಣ ಇದೆ?
ಸುಮ್ನೆ ನಾವು ಮಾಡಿದ ಕರ್ಮಗಳನ್ನೆಲ್ಲ ನಾವು ಅನುಭವಿಸೋವರೆಗೆ, ಅಂದ್ರೆ ಅದರ ಫಲ ದುಃಖನೋ ಸುಖನೋ ಅವುಗಳನ್ನ ಅನುಭವಿಸೋವರೆಗೆ ನಮಗದು ಹೋಗೋದೇ ಇಲ್ಲ, ಇದು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿಕೊಂಡು ಮುಂದೆ 186ನೆಯ ಸುಧಾಮೂಲದಲ್ಲಿ ಪ್ರಾರಂಭ ಮಾಡ್ತಾರೆ, ಉತ್ತರ ಹೇಳ್ತಾರೆ. ಅಕ್ಷೀಣ ಕರ್ಮಣ ಮೋಕ್ಷ ಅನುಪತ್ತೆ. ಅದು ಹಾಗಲ್ಲ. ಈಗ ನಾವೇನು ಹೇಳ್ತಾ ಇರೋದಂದ್ರೆ, ದೇವರ ಅನುಗ್ರಹ ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ಕೊಡ್ತೀವಿ. ಈಗ ಕರ್ಮಕ್ಷಯ ಆಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಇದ್ದ ಕರ್ಮಗಳು, ಅದು ಪುಣ್ಯ ಆಗ್ಲಿ ಪಾಪ ಆಗ್ಲಿ ಎರಡನ್ನೂ ಕಳ್ಕೊಳ್ಬೇಕು. ಪುಣ್ಯ ಒಳ್ಳೇದು ಅಂತಲ್ಲ, ಪುಣ್ಯನೂ ಹೋಗ್ಬೇಕು. ಏನಕ್ಕೆ ಅಂದ್ರೆ ಮೋಕ್ಷದಲ್ಲಿ ಯಾವ ಸುಖ ಅನುಭವಿಸ್ತೀವಿ ಅದಕ್ಕೆ ಈ ಪುಣ್ಯ ಅಂತೂ ಕಾರಣ ಅಲ್ಲ, ಬೇರೆ. ಈ ಪುಣ್ಯ ಅಪೇಕ್ಷೆ ನಮ್ಗಿಲ್ಲ. ಪುಣ್ಯದಲ್ಲಿ ತುಂಬಾ ವಿಭಾಗ ಇದೆ, ಪಾಪದಲ್ಲೂ ತುಂಬಾ ವಿಭಾಗ ಇದೆ. ಅದನ್ನ ಮುಂದೆ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, 1ನೇ ಬಂದಾಗ ಪಾಠದಲ್ಲಿ. ಅಂತೂ ಈಗ ಯಾರು ಕರ್ಮಗಳನ್ನ ಕಳ್ಕೊಂಡಿಲ್ಲ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ಕೊಳ್ಬೇಕು, ಕರ್ಮಗಳನ್ನ ಕಳ್ಕೊಳ್ಬೇಕು. ಆದ್ರೆ ತತ್ ಕ್ಷಯ ಹೇತೋ ಅನ್ಯಸ್ಯ ಅಭಾವಾತ್. ಈಗ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂದ್ರೆ ಏನ್ ಕಾರಣ ಇದೆ? ಏನು ಕಾರಣ ತೋರ್ತಾ ಇಲ್ಲ. ಏನಂದ್ರೆ ಆ ಕರ್ಮಗಳ ಫಲ ಇದೆಯಲ್ಲ, ಸುಖನೋ ದುಃಖನೋ, ಅದನ್ನ ಅನುಭವಿಸೋದೇ ಆ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಕಾರಣ. ಅದೇನಂದ್ರೆ ಸುಖ ಆಗ್ಲಿ ದುಃಖ ಆಗ್ಲಿ ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕಷ್ಟೇ. ಆತರ ಅನುಭವಿಸೇ ಕಳ್ಕೊಳ್ಬೇಕಲ್ವಲ್ಲ ಅಂದ್ರೆ, ಇಲ್ಲ ಹಾಗಲ್ಲ. ಯಾಕಂದ್ರೆ ನೀವು ಕಲ್ಪನೆ ಮಾಡ್ತಾ ಇದ್ರಿ. ಏನಂತ ಕಲ್ಪನೆ ಮಾಡ್ತಾ ಇದ್ರಿ? ದೇವರು ಎಲ್ಲಾ ಕರ್ಮಗಳನ್ನ ಕಳೀತಾನೆ ಅಂತ ನೀವ್ ಹೇಳ್ತೀರಿ, ಪ್ರಾರಬ್ಧ ಕರ್ಮ ಬಿಟ್ಟು. ಅದಕ್ಕಾದ್ರೂ ಏನ್ ಪ್ರಮಾಣ ಇದೆ? ನೀವು ನಮಗ್ ಪ್ರಶ್ನೆಗೆ ಉತ್ತರ ಕೊಡಿ. ಅದನ್ನ ಹೇಳ್ತಾರೆ, ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಈಗ ಯಾವಾಗ ಅಪರೋಕ್ಷ ಜ್ಞಾನವನ್ನ ಪಡಿತೀವಿ, ಪಡೆದಾದ್ಮೇಲೆ ಭಗವಂತ ಪ್ರಸನ್ನ ಮನಸ್ಸಿನಿಂದ ಬಂದ, ಇವ್ನಿಗೆ ಅನುಗ್ರಹ ಮಾಡ್ಬೇಕು ಅಂತ ಬಂದ. ಹಾಗೇನ್ ಮಾಡ್ತಾನೆ, ನಮ್ಮ ಹತ್ರ ಇರುವಂತಹ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಇದನ್ನ ನೋಡ್ತಾನೆ, ತುಂಬಾ ಮೂಟೆಗಟ್ಲೆ ಇರುತ್ತೆ. ಅದನ್ನೇನ್ ಮಾಡ್ತಾನೆ, ಆ ಜೀವಿ ಅನುಭವಿಸ್ತೇ ಇದ್ರು ಅದನ್ನ ಕಳೆದು ಬಿಡ್ತಾನೆ. ನಾವ್ ಅನುಭವಿಸ್ಬೇಕಾಗಿಲ್ಲ. ದೇವರ ಅಪರೋಕ್ಷ ಜ್ಞಾನ ಆಯ್ತಾ ಅವನಿಗೆ ಸರಿಯಾಗಿ? ಅದು ಬಿಂಬಾಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ, ಅದು ಆಯ್ತಾ? ಸಹಜವಾಗಿ ಅವ್ನಿಗೆಲ್ಲಾ ಪಾಪಗಳು ಹೊರಟೋಗುತ್ತೆ, ಅಂದ್ರೆ ಕರ್ಮಗಳು. ಅವನು ಅದನ್ನ ಅನುಭವಿಸ್ಬೇಕು ಅಂತಿಲ್ಲ. ಅದಕ್ಕೆ 16 ಜನ್ಮ ಎತ್ತೋ ಅವಶ್ಯಕತೆನೂ ಇಲ್ಲ. ಈ ತರ ಇದೆ ಅವಸ್ಥೆ. ಹಾಗಾದ್ರೆ ಯಾವಾಗ ಭಗವಂತನೇ ಬಂದು ಆ ಎಲ್ಲಾ ಕರ್ಮಗಳನ್ನ ಕಳಿಬಹುದು ಅಂತ ಇದೆಯೋ, ನೀವ್ ಯಾಕೆ ಬೇಡ ಅಂದ್ರೆ ಈ ಕರ್ಮಗಳನ್ನ ಅನುಭವಿಸೇ ಕಳ್ಕೊಬೇಕು ಅಂತ ಯಾಕೆ ಹೇಳ್ತೇವೆ? ಇದಾನಲ್ಲ ಒಬ್ಬ. ಈಗ ಅನಿವಾರ್ಯ ನಾವು ಅನುಭವಿಸ್ಬೇಕು ಅಂತ ಅನುಭವಿಸ್ಲೇಬೇಕು, ಏನ್ ಮಾಡ್ಲಿಕ್ಕೆ. ಆದ್ರೆ ಒಬ್ಬ ಕಳಿಲಿಕ್ಕೆ ಅಂತ ಇದಾನಲ್ಲ ದೇವರು, ಅವ್ನ ಇದ್ಮೇಲೆ ನೀವ್ ಯಾಕೆ ಈ ತರ ಹೇಳ್ತೀರಿ? ಕುತ ಏತತ್ ಕಲ್ಪಿದೆ ಇತ್ಯಾಶ್ರಯ. ಅದನ್ನ ಯಾಕೆ ಈ ರೀತಿ ಎಲ್ಲ ಕಲ್ಪನೆ ಮಾಡ್ತೀರಿ? ಅಲ್ಲ, ದೇವರಿಗೆ ಹೇಗಪ್ಪ ಶಕ್ತಿ? ನಮ್ದು ಒಬ್ರದ ಇಬ್ರದ, ಎಷ್ಟು ಜೀವರ ಎಷ್ಟು ಅನಂತ ಕರ್ಮ. ಇಷ್ಟನ್ನೆಲ್ಲ ಒಬ್ಬ ದೇವರು ಕಳಿಲಿಕ್ಕೆ ಸಾಧ್ಯನಾ? ಯಾರು ಅನುಭವಿಸ್ತೇನು ಇಷ್ಟೆಲ್ಲಾ ಕರ್ಮಗಳನ್ನ ಅವನು ಕಳಿತಾನಂತೆ. ಇದು ಹೇಗೆ ಒಪ್ಲಿಕ್ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡಬೇಡಿ. ನ ಶಂಕರೇಯಂ ಕುತಃ ತದೈಶ್ವರ್ಯಸ್ಯ ಕ್ವಾಪಿ ಅಪ್ರತಿಹತತ್ವ ಅಂತ ಹೇಳ್ತಾರೆ. ದೇವರ ಐಶ್ವರ್ಯ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಅಪ್ರತಿಹತ. ಅದಕ್ಕೆ ಎದುರು ಇಲ್ಲವೇ ಇಲ್ಲ ಯಾವುದು. ಅವನ್ ಸಂಕಲ್ಪ ಮಾಡಿದ್ನ ಆ ಜೀವಿಯ ಎಲ್ಲಾ ಕರ್ಮನು ನಾಶ. ಅವನ್ ಸಂಕಲ್ಪ ಮಾಡಿದ್ರೆ ಅನುಭವಿಸ್ಬೇಕು, ಅದು ಬೇರೆ ವಿಷಯ. ಹಾಗಾಗಿ ಭಗವಂತನ ಒಂದು ಪ್ರಸಾದ ಆದ್ರೆ ನಾವು ಕರ್ಮಗಳನ್ನ ಅನುಭವಿಸಿ ಅದರ ಫಲ ಇಲ್ಲ ಅನುಭವಿಸ್ಕೊಂಡು ನಾವು ಕಳ್ಕೊಳ್ಳೋ ಅಗತ್ಯ ಇಲ್ಲ. ತಾನಾಗೆ ಹಾಗೆ ನಾಶ ಆಯ್ತು. ಅದರಿಂದ ಸಂಜ್ಞಾನಂ ಅಂತ ಇಲ್ಲೊಂದು ಶಬ್ದ ಬಳಸಿದ್ರೆ ಹಿಂದೆ, ಸುಖ ದುಃಖ ಸಂಜ್ಞಾನಮೇವ ಕ್ಷಯ ಕಾರಣಂ. ಸಂಜ್ಞಾನ ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಳೋದಲ್ಲ, ಸುಖ ದುಃಖದ ಭೋಗ ಅನುಭವ. ಭೋಗ ಅನ್ನೋದು ತಾತ್ಪರ್ಯ ಕೊನೆಗೆ ಸಾಕ್ಷಾತ್ಕಾರ ಅಂತಾನೆ ಅರ್ಥ. ಆದ್ರೆ ಮೇಲ್ನೋಟದ ಜ್ಞಾನ ಅಲ್ಲ, ಅದು ನನ್ನ ಸುಖ ನನ್ನ ದುಃಖ ನನ್ಗೆ ಅನುಭವಕ್ಕೆ ಬರ್ಬೇಕು. ಆ ರೀತಿಯ ಅನುಭವ ಬಂದಾಗ ಕರ್ಮವನ್ನ ಕಳ್ಕೊಂಡ್ವಿ ಅಂತ ಅರ್ಥ. ಅವ್ರು ಯಾರೋ ಒಂದ್ ಕಪಾಳಕ್ಕೆ ಹೊಡೆದ್ ಬಂದ, ಇವನಿಲ್ ಬಂದ್ ಜಾರ್ ಬಿದ್ದ, ಅದಕ್ಕೆ ಸರಿ ಹೋಯ್ತು. ಹೀಗ್ ಪ್ರತಿಯೊಂದಕ್ಕೂ ಅನುಭವಿಸ್ಬೇಕು ಅವ್ರು ಮಾಡಿದ ಕೆಲಸ. ಹಿಂಗಾಗ್ಬಿಟ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಕೊನೆವರೆಗೂ. ಇದು ಬೇರೆಯವರ ಸಿದ್ಧಾಂತದಲ್ಲಿ ಉತ್ತರ ಕಾಣಲ್ಲ, ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಇದಕ್ಕೆ ಉತ್ತರ. ಬೇರೆಯವರೆಲ್ಲ ಈ ಕರ್ಮಗಳನ್ನ ಕಳ್ಕೊಂಡು ನೀವು ಹೋಗ್ತೀರಿ ಅಂದ್ರೆ ಯಾವತ್ತು ಹೋಗ್ತೀರಿ ಮೋಕ್ಷಕ್ಕೆ? ಯಾವತ್ತೂ ಹೋಗೋದೇ ಇಲ್ಲ ನೀವು. ನಮ್ಗಾದ್ರೆ ಒಂದು ಆಸೆನಾದ್ರೂ ಇದೆ, ನಾವು ಹೋಗ್ಬೋದೇನೋ ಮೋಕ್ಷಕ್ಕೆ ಅಂತ. ಯಾಕೆ ದೇವ್ರ ಕಂಡು ಬಿಟ್ರೆ ಎಲ್ಲ ಕರ್ಮಗಳನ್ನ ಕಳೆದು ಬಿಡ್ತಾನೆ. ಆದ್ರೆ ನಿಮ್ಗೆ ಅದು ಇಲ್ಲ. ಈ ರೀತಿ ನಮ್ಮ ಸಿದ್ಧಾಂತಕ್ಕೂ ಬೇರೆಯವರ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಟಿಪ್ಪಣಿಯಲ್ಲೆಲ್ಲ
ಸಂಜ್ಞಾನಂ ಅನ್ನೋ ಶಬ್ದಕ್ಕೆ ಒಬ್ರು ಭೋಗ ಅಂತ ಅರ್ಥ ಬರೆದ್ರು, ಇನ್ನೊಬ್ರು ಕಾಯವ್ಯೂಹೇನ ಭೋಗ ಅಂದ್ರೆ ಬೇಕಾದಷ್ಟು ದೇಹ ತಗೊಂಡು ಅನುಭವಿಸೋದು ಅಂತ, ಅಂದ್ರೆ ಸುಖ ದುಃಖಗಳ ಸಾಕ್ಷಾತ್ಕಾರ ಮಾಡ್ಕೊಂಡು 10 ದೇಹ ತಗೊಂಡು 10 ಜನ್ಮದಲ್ಲಿ ಆಗೋ ದುಃಖ ಒಂದೊಂದು ದೇಹದಲ್ಲಿ ಪಡ್ಕೊಂಡ್ಬಿಟ್ಟ, ಈ ಜನ್ಮದಲ್ಲಿ ಅನುಭವಿಸ್ತಾ. ಈ ತರ ಎಲ್ಲ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣಾಮೃತ ಮಹಾನವದಲ್ಲಿ ಒಂದು ಮಾತು ಬರುತ್ತೆ, ಪ್ರತಿ ಕ್ಷಣ ಕ್ಷಣ ಒಬ್ಬ ಜೀವಿ 10 ದೇಹ ಸಿಗ್ಲಿಕ್ಕೆ ಏನ್ ಬೇಕೋ ಅಂತ ಕರ್ಮ ಮಾಡ್ತಾ ಇರ್ತಾರಂತೆ ಪ್ರತಿ ಕ್ಷಣ ಕ್ಷಣ. ಹೌದಾ, ನಾವು ಒಂದೊಂದ್ ಕ್ಷಣದಲ್ಲಿ ಅಷ್ಟೊಂದ್ ಮಾಡ್ತೀವ? ಒಂದ್ ಮನಸ್ಸಿನ ಯೋಚನೆ ಅಥವಾ ಏನೋ ಒಂದು ಉದಾಸೀನವಾಗಿ ಕೂತು ದೇವರ ಸ್ಮರಣೆ ಇಲ್ಲ, 10 ಜನ್ಮ ಬರ್ಲಿಕ್ಕೆ ಅದೇ ಕಾರಣ. ಮತ್ ಇಷ್ಟೆಲ್ಲ ಇದ್ಮೇಲೆ ನಮ್ ಉದ್ಧಾರ ಆಗಲ್ಲ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಏನೋ ಒಂದೊಂದ್ ನಿಮಿಷಕ್ಕೂ ಒಂದೊಂದ್ ಕ್ಷಣಗಳಿಗೂ ಇಷ್ಟಿಷ್ಟೆಲ್ಲ ದೇಹ ಸಂಪಾದನೆ ಮಾಡುವಷ್ಟು ಕರ್ಮ ನಾವು ಮಾಡ್ತೀವಿ ಅಂತ ಆದ್ರೆ ಯಾವತ್ತಿದೆಲ್ಲ ಆಗೋದು ಹೋಗೋದು, ಜನ್ಮ ಎಲ್ಲ ಕಳ್ಕೊಳ್ಳೋದು? ಅಂದ್ರೆ ದೇವರ ಅನುಗ್ರಹ ಹೊಂದಿದ್ರೆ ಒಂದೇ ಕ್ಷಣದಲ್ಲೆಲ್ಲ ನಾಪತ್ತೆ. ಹೇಗೆ ನಮ್ಮ ಪಾಪಗಳೆಲ್ಲ ದೇವರ ನಾಮಸ್ಮರಣೆ ಮಾಡಿದ ಕೂಡಲೇ ಎಲ್ಲ ಹೋಗತ್ತೆ ಅಂತ ಹೇಳ್ತಾರಲ್ಲ, ಹರಿ ರಾಮ ಅಂತೆಲ್ಲ, ಕೃಷ್ಣ ಅಂತೆಲ್ಲ, ಅದೇ ತರ ಎಷ್ಟು ಕರ್ಮಗಳು ಅದು ಹೊರಟೋಗುತ್ತೆ ಅಂದ್ರೆ ಅಷ್ಟು ಕರ್ಮ ಅದನ್ನ ಲೆಕ್ಕಕ್ಕೆ ಬರಲ್ಲ ಆ ತರ. ಇಷ್ಟೆಲ್ಲ ಆದ್ಮೇಲೆ ಸಂಭಾವಿತಮೇವ ಏತನ್ನತು ಪ್ರಮಿತಂ, ಮುಂದಕ್ಕೆ 187ನೇ ಸುಧಾಮೂಲದಲ್ಲಿ, ಅಲ್ಲ ದೇವರ ಅನುಗ್ರಹದಿಂದ ಒಬ್ಬ ಜೀವಿ ಎಲ್ಲ ಕರ್ಮಗಳನ್ನು ಕಳ್ಕೊಂಡ್ಬಿಡ್ತಾನೆ ಅಂತೆಲ್ಲ ಹೇಳಿದ್ರಿ. ಇದು ಊಹೆ ಮಾಡ್ತಾ ಇದ್ರಿ, ಸಂಭಾವಿತ ಹೀಗಿದೆ ನಿಮ್ ಸಿದ್ಧಾಂತ. ಯಾಕೆ? ಅಯ್ಯೋ ಕರ್ಮ ಸಿದ್ಧಾಂತದಲ್ಲಿ ಒಂದು ಕಷ್ಟ ಇದೆ, ಕರ್ಮಗಳನ್ನು ಅನುಭವಿಸೇ ನಾವು ಆ ಕರ್ಮಗಳನ್ನ ಕಳ್ಕೊಳ್ಬೇಕು, ಆದ್ರೆ ಅದು ಸಾಧ್ಯ ಇಲ್ಲ, ಅದಕ್ಕೊಬ್ಬ ದೇವ್ರಿದ್ದಾನೆ, ದೇವ್ರು ಕಳೀತಾನೆ ಅಂತ ಊಹೆ ಮಾಡ್ತಾ ಇದ್ದೀರಾ. ಈಗ ಪ್ರಶ್ನೆ ಕೊಡ್ಲಿಕ್ಕೆ ಕೆಲಸ ಏನಾಗ್ಬಿಡುತ್ತೆ, ನಮ್ಮ ಹತ್ರ ಪ್ರಮಾಣ ಇರಲ್ಲ. ನೋಡಿ ನಿಮ್ ಸರಿ ಇಲ್ಲ ತಾನೆ, ನಾವ್ ಹೇಳಿದ್ದೆ ಸರಿ ಅಷ್ಟೇ. ಅದ್ ನೀವ್ ಹೇಳಿದ್ರೆ ಪ್ರಮಾಣ ಇದೆಯಾ ಇಲ್ವಾ, ಸುಮ್ನೆ ಕಲ್ಪನೆ ಮಾಡ್ತಾ ಇದ್ದೀರಾ. ಈ ಕಲ್ಪನೆ ಐತಿ ಈಗ. ಯಾಕೆ? ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಆಗಲ್ಲ ಎಲ್ಲ. ಯಾಕೆಂದ್ರೆ ಒಂದ್ ಕರ್ಮ ಮಾಡ್ಬೇಕಾ 10 ಕರ್ಮ ಮಾಡಿರ್ತಾರೆ, ಮತ್ತೆ ಎಡವಟ್ಟಿನೂ ಜಾಸ್ತಿ. ಅದು ರಕ್ತ ಬೀಜಾಸುರ ಅಂತಾರೆ, ಅದು ಬೆಳಿತಾನೆ ಹೋಗತ್ತೆ, ಅದು ನಿಲ್ಲಲ್ಲ. ಹಾಗಾಗಿ ಕರ್ಮದವನ್ನ ಕಳಿಬೇಕು ಅಂತಾದ್ರೆ ದೇವರ ಅನುಗ್ರಹ ಬೇಕು ಅಂತ ನೀವು ಕಲ್ಪನೆ ಮಾಡ್ತಾ ಇದ್ರಿ. ಹಾಗೆ ಎಲ್ಲಿದೆ ಗ್ರಂಥದಲ್ಲಿ ಇದೆಯಾ? ಪ್ರಮಾಣ ಕೊಡಿ. ತತ್ಕಥಂ ಅನ್ಯಥೇವೋಪಪತ್ತಿ, ಹಾಗಾಗಿ ನಾವು ಹೇಳಿದ ವಿಷಯ ಹಾಗಲ್ವೇ ಅಲ್ಲ ಅಂತ ಹೇಳ್ತೀರಲ್ಲ, ಪ್ರಮಾಣ ಕೊಡಿ ಅಂದ್ರೆ ಆಚಾರ್ಯರು ಪ್ರಮಾಣ ಕೊಟ್ಟದಕ್ಕೆ ಏನು? 2 ಶ್ಲೋಕ ಇದೆ, 2 ಶ್ಲೋಕ ಒಂದೇ ಟೈಪ್ ಇದೆ, ಒಂದೇ ತರಹ, ಆದ್ರೆ ವ್ಯತ್ಯಾಸ ಇದೆ, ಅದನ್ನ ಗಮನಿಸ್ಬೋದು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಇದು ಒಂದ್ ಶ್ಲೋಕ ಆಚಾರ್ಯರು ಉಲ್ಲೇಖ ಮಾಡಿದ್ದು. ಇನ್ನೊಂದು ಶ್ಲೋಕ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟೇ ಏವಾತ್ಮನೀಶ್ವರೇ ಇತಿ ಶ್ರುತಿ ಪುರಾಣಾದಿ ವಚನೇಭ್ಯೋನ್ಯಥಾಗತೆ. 2 ಶ್ಲೋಕ ಒಂದೇ ತರ ಅನ್ಸುತ್ತೆ, ಕೊನೆ ಪಾದ ವ್ಯತ್ಯಾಸ ಇದೆ. ಯಾವುದು? ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಕೊನೆಗೆ ಸಿಗುತ್ತೆ ಒಂದ್ ಶ್ಲೋಕದಲ್ಲಿ. ಮತ್ತೊಂದು ಶ್ಲೋಕದಲ್ಲಿ ದೃಷ್ಟೇ ಏವ ಆತ್ಮನಿ ಈಶ್ವರೇ ಅಂತ ಸಿಗತ್ತೆ. ಇದ ಅರ್ಥ ಇಷ್ಟು, ಭಗವಂತನ ದರ್ಶನ ಆದ್ರೆ ಎಲ್ಲ ಸೀಳ್ ಹೋಗತ್ತೆ, ಕಡದು ಹೋಗ್ಬಿಡತ್ತೆ, ಚೂರು ಅವಶೇಷನು ಕಾಣಿಸಲ್ಲ. ಹಾಗೆ ಇದು ಈ ಶ್ಲೋಕದ ತಾತ್ಪರ್ಯ. ಅರ್ಥ ಏನದಕ್ಕೆ ಜಯತೀರ್ಥರು ಬಿಡಿಸ್ತಾರೆ. ಕಷ್ಟವಾದ ಪದ ಯಾವುದು ಅದಕ್ಕೆ ಮಾತ್ರ ಅರ್ಥ ಬರೀತಾರೆ. ಹೃದಯ ಗ್ರಂಥಿ ಅವಿದ್ಯೆ. ಹೃದಯ ಗ್ರಂಥಿ ಅಂದ್ರೆ ನಮ್ಮ ಹೃದಯಕ್ಕೆ ಕಟ್ ಹಾಕೊಂಡ್ಬಿಟ್ಟಿದೀವಿ ಒಂದು ದೊಡ್ಡ ಹಗ್ಗದಿಂದ. ಹೃದಯ ಗ್ರಂಥಿ, ಆ ಗಂಟನ್ನು ಬಿಚ್ಚಬೇಕು. ಯಾವ್ದು ಗಂಟು? ಹೃದಯ ಗ್ರಂಥಿ. ಅವಿದ್ಯೆ, ಅಜ್ಞಾನ, ಆ ಮೂಲ ಅಜ್ಞಾನ ಇದೆಯಲ್ಲ, ಅದ್ ಹೋಗೋವರೆಗೂ ನಾವು ಈ ಸಂಸಾರದಿಂದ ವಾಪಸ್ ಹೋಗೋದೇ, ಮತ್ ಸಂಸಾರಕ್ಕೆ ಬರ್ತೀವಿ. ಆ ವಿದ್ಯೆ ಯಾವುದು? ನಮ್ಮ ಸ್ವರೂಪ ದೇಹ ಇದೆ, ಒಳಗಡೆ ಇರುವಂತಹ ಸ್ವರೂಪ, ಅದಕ್ಕೆ ಆವರಕ ಮುಚ್ಚಳದಂತೆ ಇದೆ. ಆ ವಿದ್ಯೆ ಹೋಗ್ಬೇಕು. ಅದು ಯಾವ್ದು ಅವಿದ್ಯೆ ಅಂದ್ರೆ, ನಾನೇ ಮಾಡಿದೆ, ನನ್ನಿಂದನೇ ಆಗೋದು ಅಂತ ಒಂದು ಕ್ಷಣನೂ ಅನ್ನಿಸ್ಬಾರ್ದು. ನಮಗೂ ಒಂದು ಕ್ಷಣ ಅನ್ನಿಸ್ತಾ ಇದ್ರೇನ ದೊಡ್ಡದು. ಎಲ್ಲಾ ಕ್ಷಣಗಳು ಹಾಗೆ ಅನ್ಸುತ್ತೆ. ಈ ಒಂದು ಕ್ಷಣನೂ ನಮಗೆ ನಾನ್ ಮಾಡಿದೀನಿ ಅಂತ ಅನ್ನಿಸ್ತೇ ಇದ್ರೆ ಆಗ ಅವನು ಸಜೀವ. ಆ ರೀತಿ ಸಾಧ್ಯ ಇಲ್ಲ, ಅಹಂಕಾರ ಬಂದೇ ಬರುತ್ತೆ. ಅವಿದ್ಯೆ ಅನ್ನೋದು ಹೋಗ್ಬೇಕು. ನಾನಾ ತರ ಅವಿದ್ಯೆ ಇರುತ್ತೆ, ಇದು ಒಂದು ಅವಿದ್ಯೆ. ಸರಿ, ಯಾವಾಗ ಹೃದಯ ಗ್ರಂಥಿ ಭಿದ್ಯತೆ, ಸೀಳ್ ಹೋಗುತ್ತೆ. ಅದ್ ಯಾವಾಗ ಸೀಳ್ ಹೋಗುತ್ತೆ ಅಂದ್ರೆ ದೇವರ ದರ್ಶನ ಆದಾಗ. ನೀವು ದೇವರ ಕಣ್ಮುಂದೆ ಬಂದ್ ನಿಂತ್ರೆ ಆ ಹೃದಯ ಗ್ರಂಥಿ ಗಂಟು ಬಿಚ್ಚೋಗಿ ಅದು ಸೀಳ್ ಹೋಗುತ್ತೆ. ಒಂದು
ಛಿದ್ಯಂತೆ ಸರ್ವ ಸಂಶಯ, ನಿಮ್ಮ ಏನೇನು ಸಂಶಯಗಳಿದೆ ಮನಸ್ಸಿನಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ದೇವರ ದರ್ಶನ ಆದಾಗ. ಅಷ್ಟೇ ಅಲ್ಲ, ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಕರ್ಮಗಳು ಅಷ್ಟೇ ದೇವರ ದರ್ಶನ ಆದ್ರೆ ಎಲ್ಲ ನಾಶ ಆಗುತ್ತೆ. ಹಾಗಾದ್ರೆ ಇದೇ ನಮ್ಮ ಪ್ರಮಾಣ. ಇಷ್ಟು ಸ್ಪಷ್ಟವಾಗಿ ದೇವರ ದರ್ಶನ ಆದಾಗ ಇಷ್ಟು ಮಹಿಮೆಯನ್ನು ಹೇಳಿದ್ಮೇಲೆ ನೀವು ಎಲ್ಲಾ ಕರ್ಮಗಳನ್ನು ಅನುಭವಿಸೇನೆ ನಮ್ದು ಕಳ್ಕೊಳ್ಬೇಕು ಅಂದ್ರೆ ಈಗ ಯಾವ ತರ ಇದು ಮೂರ್ಖತನ. ದೇವರ ದರ್ಶನ ಒಂದಕ್ಕೋಸ್ಕರ ಕಷ್ಟಪಟ್ರೆ ಜೀವನದಲ್ಲಿ ಅದು ಒಂದ್ಸಾಕ್ ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ. ಆದ್ರೆ ದೇವ್ರ ದರ್ಶನ ಅಷ್ಟು ಸುಲಭದ ಮಾತಲ್ಲ ಅಷ್ಟೇ. ಇನ್ನು ಪರಾವರ ಅಂತ ಶಬ್ದ ಹಾಕಿದ್ದಾರೆ. ಆ ಪರಾವರನನ್ನ ಕಂಡಾಗ ಇವೆಲ್ಲ ಆಗುತ್ತೆ. ಏನು? ಛಿದ್ಯತೆ, ಭಿದ್ಯತೆ, ಕ್ಷೀಯತೆ ಅಂತ 3 ಧಾತು, 3 ಕ್ರಿಯಾಪದ. ಸೀಳ್ ಹೋಗುತ್ತೆ, ಮತ್ತೆ ಛಿದ್ಯಂತೆ ಆ ಸಂಶಯಗಳೆಲ್ಲ ಸೀಳ್ ಹೋಗೋದು, ಒಂದು ಬಿರುಕು ಬಿಡೋದು, ಇನ್ನೊಂದು ಸೀಳಿ ಹೋಗೋದು, ಇನ್ನೊಂದು ನಾಶ ಹೊಂದೋದು. ಎಲ್ಲ ಒಂದೇ ಅರ್ಥ ತಾನೆ. ಒಟ್ಟು ಒಂದು ವಸ್ತು ಇರಲ್ಲ ಒಂದೇ ಅರ್ಥ. ಸಂಶಯ ಇರಲ್ಲ, ಆ ಗಂಟಿರಲ್ಲ, ಕರ್ಮ ಇರಲ್ಲ. ಅದು ಕರ್ಮ ಇರಲ್ಲ ಅನ್ನೋದು ದೇವರ ದರ್ಶನ ಆದಾಗ ಹೇಳಿದ್ದಾರೆ. ಆದ್ಮೇಲೆ ಇದೇ ನಮಗ್ ಪ್ರಮಾಣ. ಪ್ರಮಾಣ ಏನು ಅಂತ ಕೇಳಿದ್ರಲ್ಲ, ಪ್ರಮಾಣ ಕೊಟ್ಟಿದ್ದೀವಿ. ಇನ್ನು ಆತ್ಮನಿ ಈಶ್ವರೇ ಅಂತ ಒಂದು ಶಬ್ದ ಬಂತು. ಆತ್ಮ ಅಂದ್ರೆ ಏನರ್ಥ? ಯಾಕೆ ಆತ್ಮನಿ ಈಶ್ವರ ಅಂದ್ರೆ ಎರಡು ಒಂದೇ ಅರ್ಥ ತಾನೆ. ಈಶ್ವರ ಅಂದ್ರೆ ದೇವರು, ಆತ್ಮನಿ ಇದ್ರು ದೇವರೇ, ಪರಮಾತ್ಮ ಅಂತ ಅರ್ಥ. ಯಾಕೆ? ಪುನರುಕ್ತಿ ದೋಷ. ಒಂದೇ ಅರ್ಥವನ್ನ ಕೊಡೋ 2 ಶಬ್ದಗಳನ್ನ ಹೀಗೆ ಹೇಳೋ ಹಾಗಿಲ್ಲ. ಅದಕ್ಕಂತಾರೆ ಆತ್ಮ ಅನ್ನೋದಕ್ಕೆ ಆತತ ಗುಣ ಅಂತ ಅರ್ಥ. ಅಂದ್ರೆ ಯಾರಲ್ಲಿ ವಿಸ್ತಾರವಾದ ಗುಣಗಳಿವೆಯೋ ಅವನನ್ನ ಆತ್ಮ ಅಂತ ಕರೀತಾರೆ. ಆತತ ಗುಣ ಇರೋನಿಗೆ ಆತಮ ಅಂತ ಕರೀತಾರೆ. ಯಾರದು? ಜಗದೀಶ್ವರ, ಪರಮಾತ್ಮ. ಹಾಗಾದ್ರೆ ಪರಮಾತ್ಮನ ದರ್ಶನ ಆದಾಗ ಇಷ್ಟೆಲ್ಲ ಫಲ ಅಲ್ಲ. ಇದು ಮೊದಲನೇದು ಎಲ್ಲಿ ಬಂದಿದೆ? ಕಠಶ್ರುತಿಯಲ್ಲಿ ಬಂದಿದೆ ಮೊದಲನೇದು. ಎರಡನೇದು ಭಾಗವತದ ಮಾತು ಅಂತ ಇಲ್ಲಿ ಜಯತೀರ್ಥರು ಹೇಳಿದ್ರು. ಆದ್ಯಂ ಕಠಶ್ರುತಿ ವಚನಂ, ದ್ವಿತೀಯಂ ಭಾಗವತ ವಚನಂ. ಆದಿಪದೇನ ಇನ್ನೂ ಬೇಕಾದಷ್ಟಿದೆ, ನಾವು ಹೇಳಲಿಕ್ಕೆ ಹೋಗ್ಲಿಲ್ಲ ಅಷ್ಟೇ. ಒಂದು ವೇದ ವಾಕ್ಯ, ಒಂದು ಪುರಾಣ ವಾಕ್ಯ ಕೊಟ್ಟಿದ್ದೀವಿ. ಇನ್ನೂ ಅನೇಕ ಇತಿಹಾಸದ ಮಾತುಗಳಿವೆ, ಅದನ್ನ ಯಾವುದನ್ನು ಇಲ್ಲಿ ಹೇಳಲಿಲ್ಲ ಅಂತ ಜಯತೀರ್ಥರು ಆಚಾರ್ಯರ ಆ ಸಂಕ್ಷಿಪ್ತವಾದ ಮಾತನ್ನ ನಮ್ಗೆ ತಿಳಿಸ್ಕೊಟ್ರು. ಇಲ್ಲ ಅಂದ್ರೆ ನೋಡಿ, ಎಲ್ಲಾ ಫಲವನ್ನ ಅನುಭವಿಸೇನೆ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಆದ್ರೆ ಇದು ತಪ್ಪು. ಯಾಕೆ? ದೇವರ ಅನುಗ್ರಹದಿಂದ ಕಳ್ಕೊಳ್ಳಿಕ್ಕೆ ಅಂತ ಒಂದು ದಾರಿ ಸಿಕ್ಕಾಗ ಇಂಥ ಸುಲಭದ ದಾರಿನ ಬಿಟ್ಟು ಬೇರೆ ತರ ಕೂಡಿಸ್ಲಿಕ್ಕೆ ಹೋಗ್ತಿರಲ್ಲ, ಅದು ಸರಿನಾ? ಅದು ಸರಿ ಇಲ್ಲ. ಅದನ್ನ ಪ್ರಮಾಣನೂ ಇದೆ ನಮ್ಮಲ್ಲಿ, ನೀವ್ ಈಗ ಹೇಳ್ಬೇಡಿ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಇಲ್ಲಿ ಆತ್ಮನಿ ಅನ್ನೋ ಶಬ್ದಕ್ಕೆ ಜೀವ ಅಂತ ಕೆಲವರು ಅರ್ಥ ಮಾಡ್ಬಿಡ್ತಾರೆ. ಆದ್ರೆ ಆ ರೀತಿ ಅರ್ಥ ಅಲ್ಲ. ಆತ್ಮನೇ ಅಂದ್ರೆ ಜೀವ ಅಲ್ಲ, ಪರಮಾತ್ಮ, ಜಗದೀಶ್ವರ ಅಂತ ಅದಕ್ಕೋಸ್ಕರ ಇಲ್ಲಿ ವಿವರಣೆಯನ್ನ ಕೊಟ್ಟು. ಅಲ್ಲ, ಹೇಗ್ ನಾಶ ಆಗತ್ತೆ? ಯಥೈದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ, ಈ ಚೆನ್ನಾಗಿ ಉರಿತಾ ಇರೋ ಬೆಂಕಿಗೆ ಕಟ್ಟಿಗೆ ಹಾಕಿದ್ರೆ, ಒಣಗಿದ ಕಟ್ಟಿಗೆ ಅದ್ ಹೇಗೆ ಭಸ್ಮ ಆಗತ್ತೋ ಆ ತರ ನಿಮ್ಮ ಕರ್ಮಗಳನ್ನ ಉರಿಯೋ ಕಟ್ಟೆ, ಇದು ಉರಿಯೋ ಬೆಂಕಿ ಅಂತ ದೇವ್ರ ಕಣ್ಮುಂದೆ ಬಂದ್ರೆ ಉರಿಯೋ ಬೆಂಕಿ ತರ ನಿಮ್ ಪಾಪಗಳೆಲ್ಲ ಅದ್ರಲ್ಲಿ ಹಾಕ್ದಾಗ ಲೆಕ್ಕ ಎಲ್ಲ ಸುಟ್ಟು ಹೋಗ್ಬಿಡತ್ತೆ, ಯಾವ್ದೇ ಕರ್ಮ ಅಂತ. ಇಷ್ಟು ಅಂದ್ರೆ ಇದೆಲ್ಲ ಪ್ರಾರಬ್ಧ ಕರ್ಮ ಬಿಟ್ಟು ಅನ್ನೋ ಮನಸ್ಸಲ್ಲಿ ಇರ್ಬೇಕು. ಅದನ್ನು ಪ್ರಶ್ನೆ ಮಾಡ್ತಾರೆ ಮುಂದಕ್ಕೆ. ಆ ವಿಷಯವನ್ನ ತಲೆಯಲ್ಲಿ ಇಟ್ಕೊಂಡು ಓದ್ಬೇಕಷ್ಟೆ. ಇನ್ನು ಪರಾವರರು ಅಂತ ಇಲ್ಲಿ ಭಗವಂತನಿಗೆ ಬಳಸಿದಾರಲ್ಲ, ಏನರ್ಥ? ಪರರಾದ ದೇವತೆಗಳು ಅವರರಾಗಿರ್ತಾರ ಅವನ ಮುಂದೆ. ಪರ ಅಂದ್ರೆ ಶ್ರೇಷ್ಠ. ನಾವ್ ಅನ್ಕೊಳ್ತೀವಿ ಬ್ರಹ್ಮದೇವರು, ಲಕ್ಷ್ಮೀ ದೇವಿ ಎಲ್ಲಾ ಶ್ರೇಷ್ಠ ಜಗತ್ತಿನಲ್ಲಿ. ಅವರು ಇವನ್ ಮುಂದೆ ಚಿಕ್ಕವರಾಗ್ಬಿಡ್ತಾರೆ. ಪರಾಹ ಅಪಿ ಅವರಾಹ, ದೊಡ್ಡವರಾದ್ರೂ ನಮ್ಮ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಅವರಾಹ ಚಿಕ್ಕವರು. ಹಾಗಾಗಿ ಪರಾವರ ಅಂತ ದೇವರಿಗೆ ಹೆಸರು. ಇಷ್ಟಾದ್ಮೇಲೆ ಏಧಾಂಸಿ ಸಮಿದ್ಧೋಗ್ನಿ ಅಂತಲ್ಲ, ಏಧಸ್ ಅಂದ್ರೆ ಕಟ್ಟಿಗೆ ಅಂತ ಅರ್ಥ. ಅದೊಂದು ನೆನ್ಪಿಟ್ಕೊಳ್ಬೇಕಾದ ವಿಷಯ. ಇನ್ನೊಂದು ಇದು ಅನ್ಯಥಾ ಪ್ರತೀತಿ ಅಂತ ಒಂದು ಮಾತು ಇಲ್ಲಿ ಬಂತು. ಅನ್ಯಥಾ ಪ್ರತೀತಿ ಅಂದ್ರೆ ಏನರ್ಥ ಅಂದ್ರೆ, ಅನ್ಯಥಾ ಜ್ಞಾನ ಇರ್ಬಾರ್ದು ಒಬ್ಬ ವ್ಯಕ್ತಿಗೆ. ನಾನೇ ಸ್ವತಂತ್ರ, ದೇವರಲ್ಲ, ಹಾಗೆ ಹೀಗೆ ಈ ತರದ ಜ್ಞಾನ ಇಲ್ಲ ಇರಬಾರ್ದು. ಅದನ್ನ ನೆನಪಿಸ್ಕೊಡ್ತಾ, ಘಟೆ ಪಟೇತಿವತ್ ಸಾಮಾನಾಧಿಕರಣ್ಯ ಅಯೋಗ ಆತ್ಮವದಸ್ಯ ಈಶ್ವರಾತ್ಮವರತ್ವ ಏಕಸ್ಯ ವೈಯತ್ಯಂಸ. ಅಂದ್ರೆ ಇಲ್ಲಿ ಆತ್ಮನಿ ಈಶ್ವರ ಅಂದ್ರೆ, ಆತ್ಮ ಅಂದ್ರೆ ಏನರ್ಥವನ್ನ ಮಾಡ್ಬೇಕು? ಯಾಕಂದ್ರೆ ಪುನರುಕ್ತಿ ದೋಷ ಅನ್ನೋದು ಬರುತ್ತಲ್ಲ, ಆತ್ಮ ಅನ್ನೋದಕ್ಕೆ ಈಶ್ವರ ಅಂತ ಅರ್ಥ. ಅಂದ್ರೆ ಅದಕ್ಕೆ ಹೇಳಿದ್ ನಾವು, ಆತ್ಮ ಈಶ್ವರ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ. ಹೇಗೆ ಆತ್ಮ ಅಂದ್ರೆ ಪೂರ್ಣವಾದ ವಿಸ್ತಾರವಾದ ಗುಣಗಳನ್ನ ಹೊಂದಿರುವವನು. ಅವನ್ ಯಾರು? ಅವನು ಈಶ್ವರ, ಪರಮಾತ್ಮ, ಜಗದೀಶ್ವರ. ಅಂದ್ರಿಂದ ಒಂದು ಗುಣವನ್ನ ಹೇಳುವಂತಹ ಶಬ್ದ, ಇನ್ನೊಂದು ಗುಣಿಯನ್ನ ಹೇಳೋ ಶಬ್ದ, ಗುಣ ಇರೋರನ್ನ ಹೇಳುವಂತಹ ಶಬ್ದ. ಅದನ್ನ ಬಿಡಿಸಿದ್ರು. ಹೀಗೆ ಈ
PDF ಏನ್ ಕಳಿಸಿದ್ದಾರೆ ಇದುವರೆಗೆ ಇದರಿಂದ ಮುಕ್ತಾಯ ಆಯ್ತು. ಇನ್ನು ಮುಂದೇನು ಒಂದು PDF ಅನ್ನ ಕಳಿಸಿದ್ದಾರೆ, ಅದು 15 ಪೇಜ್ಗಳಷ್ಟು ಇದೆ. ಅದರಲ್ಲಿ ಮುಂದಿನ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನ ಹೇಳಿ ನಾನು ಇವತ್ತಿನ ಪಾಠದ ಮುಕ್ತಾಯವನ್ನ ಮಾಡ್ತೀನಿ. ಆ ಉತ್ತರವನ್ನ ಮುಂದಕ್ಕೆ ನೋಡೋಣ. ಪ್ರಶ್ನೆ ಇಷ್ಟೇ: ನನ್ಮತ್ರ ಪರಮೇಶ್ವರೇ ದೃಷ್ಟೇ ಕರ್ಮಾಣಿ ಕ್ಷೀಯಂತೆ ಇತಿ ಉಚ್ಯತೆ ನತು ದರ್ಶನೇನ ಇತಿ ತಥೋ ಭೋಗೇನ ಇತಿ ವ್ಯಾಖ್ಯಾನೇಪಿ ನ ವಿರೋಧ ಇತಿ ಚೇತ್. ಅವರು ಈ ಶ್ಲೋಕ ಭಗವದ್ಗೀತೆ ಅದು ಭಾಗವತದನ್ನ ಏನೋ ಕೊಟ್ವಲ್ಲ, ಒಂದು ಕಟಶ್ರುತಿಯನ್ನ ಕೊಟ್ವಲ್ಲ, ಭಗವದ್ಗೀತೆಯಲ್ಲೂ ಕೂಡ ನಾವು ನೆನಪಿಸ್ಕೊಳ್ತೀವಿ ಈ ತರದ ಶ್ಲೋಕ. ಆದ್ರೆ ಮೂಲ ಏನು ಭಾಗವತದಲ್ಲಿ ಕಠಶ್ರುತಿಯಲ್ಲಿ ಬಂದಿದೆ ಈ ಮಾತಿನ ಅರ್ಥ ಏನು ಅಲ್ಲಿ ಗಮನಿಸಿ. ಅವ್ರು ಪ್ರಶ್ನೆ ಮಾಡ್ತಾರೆ ಪೂರ್ವ ಪಕ್ಷಿಗಳು ನಮ್ಗೆ. ಪರಮೇಶ್ವರೇ ದೃಷ್ಟೇ ಕರ್ಮಾಣಿ ಕ್ಷತೆ, ದೇವರನ್ನ ದೃಷ್ಟೆ ನೋಡಿದಾಗ ಕರ್ಮಗಳನ್ನ ಕಳ್ಕೊಳ್ತೀವಿ ಅಂತ ಹೇಳಿದ್ದಾರೆ. ದೃಷ್ಟೆ ಅಂತ ಹೇಳಿದ ಕೂಡಲೇ ದೇವರ ದರ್ಶನ ಆದಾಗ ಹೀಗಾಗತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ದೃಷ್ಟೆ ಅನ್ನೋದಕ್ಕೆ ದರ್ಶನ ಅಂತಾನೆ ಅರ್ಥ. ಹಾಗಲ್ಲ, ನಮ್ಮ ಅಭಿಪ್ರಾಯ ಬೇರೆ ಇದೆ. ದೇವರನ್ನು ನೋಡಿದಾಗ ಕರ್ಮಗಳನ್ನು ಕಳ್ಕೊಳ್ತಾನೆ ಅಂತಲ್ಲಿ ಹೇಳಿಲ್ಲ. ದೇವರನ್ನ ನೋಡಿ ಆಮೇಲೆ ಆ ಕರ್ಮಗಳನ್ನ ಅನುಭವಿಸಿ ಕಳ್ಕೊಳ್ತಾನೆ ಅಂತ. ಇದೇನಿದೆ ಹೀಗರ್ಥ ಅಂದ್ರೆ, ಆ ಶ್ಲೋಕ ನೀವೇನು ಕೊಡ್ತೀರಲ್ಲ ಪ್ರಮಾಣವನ್ನಾಗಿ, ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರ್ಬಾರದು. ಆ ತರ ಸರಿಯಾದ ಶ್ಲೋಕ ಪ್ರಮಾಣ ಕೊಡ್ಬೇಕು. ಈಗ ಅದಕ್ಕೆ ಜಗಳ ಆಗೋದು. ಈಗ ಒಂದ್ ವಿಷಯದಲ್ಲಿ ನಾವೇನಾದ್ರು ಪ್ರಮಾಣ ಕೊಡ್ಬೇಕು ಅಂತ ಇಟ್ಕೊಳ್ಳಿ, ವಿದ್ವಾಂಸರಲ್ಲಿ ಜಗಳ ಆಗ್ತಾ ಇರುತ್ತೆ. ಏನ್ ವಿಷಯದಲ್ಲಿ ಜಗಳ ಆಗುತ್ತೆ? ಇದು ಸಾವಕಾಶ ಪ್ರಮಾಣ, ನಿರವಕಾಶ ಅಲ್ಲ ಅಂತ ಈ ಶಬ್ದವನ್ನು ಬಳಸ್ತಾ ಇರ್ತಾರೆ. ನಿರವಕಾಶ ಪ್ರಮಾಣ ಅಂದ್ರೆ ಒಂದು ಶ್ಲೋಕ ಪ್ರಮಾಣವಾಗಿ ಕೊಟ್ರೆ ಅದಕ್ಕೆ ಬೇರೆ ಏನೋ ಅರ್ಥ ಮಾಡ್ಲಿಕ್ಕೆ ಬರಬಾರ್ದು. ಅದ್ ಏನಿದೆಯೋ ಅದೇ ಅರ್ಥ ಹೇಳ್ಬೇಕು. ಸಾವಕಾಶ ಅಂದ್ರೆ ಇದನ್ನ ಹಿಂಗೂ ಕೊಡಿಸ್ಕೊಬಹುದು, ಹಿಂಗೂ ಕೊಡಿಸ್ಕೊಬಹುದು. ಈ ಅಡ್ಗೋಡೆ ಮೇಲೆ ದೀಪ ಇಡೋ ತರ ಆಗ್ಬಾರ್ದು ಉತ್ತರ. ಒಂದಾ ಇದು ಉತ್ತರ ಇಲ್ಲ, ಇದು ಆಗ್ಬೋದು ಅದು ಆಗ್ಬೋದು ಅಂತ ಆ ಶ್ಲೋಕ ಹೇಳ್ಬಾರ್ದು. ನೇರ ಹೇಳ್ಬೇಕು. ಹೀಗೆನಾ, ಇದು ಹೀಗೆ ಅಷ್ಟೇ ನೇರವಾಗಿ ಹೇಳೋ ಅರ್ಥ ವಾಕ್ಯ ಸಿಗ್ಬೇಕು. ಆಗ ನಿರವಕಾಶ ಪ್ರಮಾಣ ಅಂತ ಕರೀತಾರೆ. ಅದು ಬೇರೆ ಅವಕಾಶನೇ ಇಲ್ಲ ಬೇರೆ ಅರ್ಥ ಮಾಡ್ಲಿಕ್ಕೆ. ಸಾವಕಾಶ ಪ್ರಮಾಣ ಅಂದ್ರೆ ಹಾಗಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೂ ಬರುತ್ತೆ. ಹಾಗಾಯ್ತು. ಈಗ ಭಾಗವತದ ಮಾತೆಲ್ಲ ಕೊಟ್ರಲ್ಲ, ಇಲ್ಲಿ ಏನ್ ಹೇಳಿದ್ದಾರೆ? ದೇವರ ದರ್ಶನದಿಂದ ಪಾಪ ಕರ್ಮಗಳು ಕಳ್ಕೊಳ್ತಾನೆ ಅಂತ ಹೇಳಿಲ್ಲ. ದೇವರ ದರ್ಶನವಾಗುತ್ತಿರಲು ಮುಂದೇನು ಅನುಭವಿಸಿದ ಮೇಲೆ ಕರ್ಮಗಳನ್ನು ಕಳ್ಕೊಳ್ತಾನೆ ಅಂತ ಅರ್ಥ. ಅಂತ ನಮಗೆ ಭಾಗವತದ ವಾಕ್ಯಕ್ಕೆ ಅರ್ಥ ಹೇಳೋದನ್ನ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಹಿಂಗ ಅರ್ಥ ಹೇಳ್ಬೇಕು ನೀವು ಅದಕ್ಕೆ ಅಂತ. ಈ ಅರ್ಥದಲ್ಲಿ ಇಟ್ಕೊಂಡಾಗ ನಮ್ಮ ಮತನು ಸರಿ. ಭಗವದ್ಗೀತೆ ನಮ್ಮ ಮತದ ಪ್ರಕಾರ, ಇದು ಭಾಗವತ ನಮ್ಮ ಮತದ ಪ್ರಕಾರ ಮಾತಾಡ್ತಾ ಇದೆ, ನಿಮ್ ಪ್ರಕಾರ ಅಲ್ಲ ಅಂತ ನಮ್ಮ ಮೇಲೆ ಒಂದು ಆಕ್ಷೇಪವನ್ನ ಮಾಡ್ತಾರೆ. ಇದಕ್ಕೇನು ಉತ್ತರ ಅಂತ ಅದನ್ನ ಮುಂದಿನ ವಿಧಿಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇನೆ. ಶ್ರೀ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.